ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ ಪಿ ಯು ಸಿಯ ಅರ್ಥಶಾಸ್ತ್ರ ಎಕನಾಮಿಕ್ಸಲ್ಲಿ 2 ಅಂಕದ ಪ್ರಶ್ನೆಗಳು ನೋಡ್ತಾ ಇದ್ದಾವೆ. 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಡೆಫಿನೆಟ್ಲಿ ಈ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ ಬೋತ್ ಎಲ್ಲ ವಿದ್ಯಾರ್ಥಿಗಳಿಗೆ. ಆಲ್ರೆಡಿ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಮತ್ತು ಪಿ ಯು ಕೆ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ನಾವು ಡಿಸ್ಕಷನ್ ಮಾಡಿದ್ದೇವೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಈ ಒಂದು ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ ಅಂದ ತಕ್ಷಣ ಏನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಪಾಯಿಂಟ್ಸ್ ಬರುತ್ತೆ ಆಯಿತಾ. ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಬೋತ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗಿದೆ. ಈ ಒಂದು ಪ್ರಶ್ನೆ ಅತಿ ಹೆಚ್ಚು ನಿಮಗೆ ಕೇಳಿರುವಂಥ ಪ್ರಶ್ನೆ. ಉತ್ಪಾದನಾ ಸಾಧ್ಯತೆ ಗಡಿ ಎಂದರೇನು ಅಂತ ಪ್ರಶ್ನೆ ಆಯಿತಾ. ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಒಂದು ಆರ್ಥಿಕ ವ್ಯವಸ್ಥೆಯ ಲಭ್ಯವಿರುವ ಸೀಮಿತ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನವನ್ನು ಬಳಸಿ 2 ಸರಕುಗಳ ಉತ್ಪಾದನೆಯಲ್ಲಿ ಸಾಧಿಸಬಹುದಾದ ಗರಿಷ್ಠ ಸಂಯೋಜನೆಗಳನ್ನು ತೋರಿಸುವ ರೇಖೆಯಾಗಿದೆ. ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ನಿಮಗೆ ಪ್ರಶ್ನೆ ಇರುತ್ತೆ. ವಾಸ್ತವಿಕ ಅರ್ಥಶಾಸ್ತ್ರವು ವಿಷಯಗಳು ಇದ್ದ ಹಾಗೆ ತಿಳಿಸುತ್ತದೆ ಅಂತ ಬರೀರಿ ಆಯಿತಾ. ಅದೇ ರೀತಿ ಮಾದರಿ ಅರ್ಥಶಾಸ್ತ್ರವು ಏನು ಮಾಡಬೇಕೆಂಬ ಅಭಿಪ್ರಾಯ ಅಥವಾ ಸಲಹೆ ನೀಡುತ್ತದೆ ಅಂತ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ ವ್ಯತ್ಯಾಸ. ನೆಕ್ಸ್ಟ್ ಕ್ವಶನ್, ಬೇಡಿಕೆ ನಿಯಮವನ್ನು ತಿಳಿಸಿ. 2ನೇ ಹಂತದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್. ಬೇಡಿಕೆ ನಿಯಮವು ಇತರ ವಿಷಯಗಳು ಸ್ಥಿರವಾಗಿದ್ದಾಗ ಸರಕಿನ ಬೆಲೆ ಕಡಿಮೆಯಾದಾಗ ಅದರ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತದೆ ಮತ್ತು ಬೆಲೆ ಏರಿಕೆಯಾದಾಗ ಬೇಡಿಕೆ ಪ್ರಮಾಣ ಕಡಿಮೆಯಾಗುತ್ತದೆ ಎಂದು ಪ್ರತಿಪಾದಿಸುತ್ತದೆ ಅಂತ ಬೇಡಿಕೆ ನಿಯಮ ಇದು. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೆಳಗಡೆ ಇದೆ ಆನ್ಸರ್ ಆಯಿತಾ, ಲಾ ಆಫ್ ಡಿಮ್ಯಾಂಡ್. ಸೊ ನೆಕ್ಸ್ಟ್ ಕ್ವಶನ್, ಕೆಳದರ್ಜೆ ಸರಕುಗಳೆಂದರೇನು? ವೆರಿ ವೆರಿ ಇಂಪಾರ್ಟೆಂಟ್. ಉದಾಹರಣೆ ಕೊಡಿ. ಯಾವ ಸರಕುಗಳ ಬೇಡಿಕೆಯು ಅನುಭೋಗಿಯ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆಯಾಗುವ ಮತ್ತು ಅನುಭೋಗಿಗಳ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗುತ್ತದೆಯೋ ಅಂತಹ ಸರಕುಗಳನ್ನು ಕೆಳದರ್ಜೆ ಸರಕುಗಳು ಎನ್ನುತ್ತೇವೆ. ಉದಾಹರಣೆಗೆ ಸಜ್ಜಿ, ರಾಗಿ, ಆರಕ. ಅನುಭೋಗಿ ವರ್ತನೆಯ ವಿವರಿಸುವ 2 ವಿಧಾನಗಳನ್ನು ಅಥವಾ ಹೆಸರಿಸಿ. ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು ಕೂಡ. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ 2 ಬರೀರಿ. ನೆಕ್ಸ್ಟ್ ಕ್ವಶನ್, ಏಕತಾತ್ಮಕ ಒಲವು ಎಂದರೇನು ಅಂತ ಪ್ರಶ್ನೆ ಇದೆಯಲ್ಲ, ಕ್ಯಾಶುವಲ್ ಆಗಿ ನೋಡ್ಕೊಳ್ಳೋದು. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ನೋಡಿ, ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವು ಇಲ್ಲಿ -0.2 ಅಂತ ಇದೆ ಆಯಿತಾ ಎಂದು ಭಾವಿಸೋಣ. ಸರಕಿನ ಬೆಲೆಯಲ್ಲಿ 10% ಏರಿಕೆಯಾಗಿದೆ. ಸರಕಿನ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಇಡಿ = -0.2. ಇಲ್ಲಿ ನಮಗೆ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಕೊಟ್ಟಿದ್ದಾರೆ, ಬೆಲೆ ಏರಿಕೆ ಕೊಟ್ಟಿದ್ದಾರೆ. ಎಷ್ಟು? 10% ಇಲ್ಲಿ ಏರಿಕೆ ಕೊಟ್ಟಿದ್ದಾರೆ ಆಯಿತಾ. ಇವಾಗ ಇಲ್ಲಿ ΔQ = ಇಡಿ × ΔP ಇದು ಸೂತ್ರ ಆಗಿರುತ್ತೆ ಆಯಿತಾ. ಇಲ್ಲಿ ನೋಡಿ, ΔQ = -0.2 ಇದು ಇಡಿ ಆಗಿರುತ್ತೆ. ಇಂಟುಗೆ ಇಂಟು ಕೊಡಿ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಸರಕಿನ ಬೆಲೆ ಆಯಿತಾ. ಇಲ್ಲಿ ΔP ಅಂದರೆ ಬೆಲೆ ಅದು ಆಯಿತಾ. ಅದರ ಕೆಳಗಡೆ ΔP ಏನಿದಿಲ್ಲ ಅದರ ಕೆಳಗಡೆ 10 ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿದೆ ನೋಡಿ ಮೇಲ್ಗಡೆ ಸರಕಿನ ಬೆಲೆ ಅಂದರೆ P ಅಲ್ಲ. ಸೊ ಇಲ್ಲಿ ಎಷ್ಟಾಗುತ್ತೆ? 0.2 × 10 ಮಾಡಿದ ತಕ್ಷಣ -2% ಬರುತ್ತೆ. ಅಂದರೆ ಬೇಡಿಕೆ 2% ಕಡಿಮೆ ಆಗುತ್ತದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್, ದೀರ್ಘಾವಧಿ ವೆಚ್ಚಗಳು ಯಾವುವು ಅಂತ ನಿಮಗೆ ಪ್ರಶ್ನೆ. ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ. ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ. ಇದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್. ಇದು ಏರಿಕೆ ಪ್ರತಿಫಲ ಪ್ರಮಾಣ, ಸ್ಥಿರ ಪ್ರತಿಫಲ ಪ್ರಮಾಣ, ಇಳಿಕೆ ಪ್ರತಿಫಲ ಪ್ರಮಾಣ. ಯಾವುದಾದರೂ 2 ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ ಅಂದ ತಕ್ಷಣ ಸ್ಥಿರ ವೆಚ್ಚ, ಬದಲಾಗುವ ವೆಚ್ಚ. ಇಲ್ಲಿ ಈ ಒಂದು ಪ್ರಶ್ನೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸ್ಥಗಿತತೆ ಬಿಂದುವಿನ ಅರ್ಥವನ್ನು ನೀಡಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಒಂದು ಸಂಸ್ಥೆಯ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚ ಸಮನಾಗಿರುವ ಬಿಂದುವನ್ನು ಸ್ಥಗಿತತೆ ಬಿಂದು ಎಂದು ನಾವು ಕರೆಯುತ್ತೇವೆ. ಈ ಬಿಂದುವಿನಲ್ಲಿ ಲಾಭ ಇರಲ್ಲ ಮತ್ತು ನಷ್ಟ ಇರಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಇಬ್ಬರು ಉತ್ಪಾದಕರು ಪೂರೈಕೆ ರೇಖೆಗಳು ಕ್ರಮವಾಗಿ SI ಇಲ್ಲಿ P = P-20 ಮತ್ತು SA P = P-10 ಆದಾಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ನಾನು ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಮೊದಲ ಉತ್ಪಾದಕನ ಪೂರೈಕೆ SI ಇಲ್ಲಿ ಬ್ರ್ಯಾಕೆಟ್ನಲ್ಲಿ P = P-20 ಇದೆ. ಅಲ್ಲಿ ಪ್ರಶ್ನೆಯಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೆಯ ಉತ್ಪಾದಕನ ಪೂರೈಕೆ SA ಅಲ್ಲಿ ಬ್ರ್ಯಾಕೆಟ್ನಲ್ಲಿ P = P-10 ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ. ಈ ಎರಡೂ ಕೂಡ ಆಯಿತಾ. ಇವಾಗ ನಾವು ಲೆಕ್ಕಾಚಾರ ಮಾಡಬೇಕು. ಮಾರುಕಟ್ಟೆ ಪೂರೈಕೆ ಇವಾಗ ಲೆಕ್ಕಾಚಾರ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ SI P = P-20 ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ SA P = P
-10 ಅಂತ ಈ ಎರಡು ಅವರೇ ಕೊಟ್ಬಿಟ್ಟಿದ್ದಾರೆ. ನಾವು ಇವಾಗ ಮಾರುಕಟ್ಟೆ ಪೂರೈಕೆ ನಾವು ಕಂಡುಹಿಡಿಬೇಕು, ಇವಾಗ ಲೆಕ್ಕಾಚಾರ ಮಾಡಬೇಕು. ಈ ರೀತಿಯಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಈ ರೀತಿ ಪ್ರಾಬ್ಲಮ್ ಕೂಡ ಬರ್ತಾ ಇದೆ. ಇವಾಗ ನೀವು ಕ್ವಶನ್ ಬ್ಯಾಂಕ್ನಲ್ಲಿ, ಪರಿಷ್ಕೃತ ಕ್ವಶನ್ ಬ್ಯಾಂಕ್ನಲ್ಲಿ ಈ ರೀತಿ ಕ್ವಶನ್ಸ್ಗಳು ಬರ್ತಾ ಇದೆ. ಇವಾಗ ಇಲ್ಲಿ ಮಾರುಕಟ್ಟೆ ಪೂರೈಕೆ ಎಸ್ ಬ್ರ್ಯಾಕೆಟ್ನಲ್ಲಿ ಪಿ = SI ಬ್ರ್ಯಾಕೆಟ್ನಲ್ಲಿ ಪಿ ಪ್ಲಸ್ SA ಬ್ರ್ಯಾಕೆಟ್ನಲ್ಲಿ ಪಿ ಅಂತ ಈ ರೀತಿ ಬರೀಬೇಕು ಮಾರುಕಟ್ಟೆ ಪೂರೈಕೆ. ಇಲ್ಲಿ ನೋಡಿ, ಇಲ್ಲಿ ಎಸ್ ಬ್ರ್ಯಾಕೆಟ್ನಲ್ಲಿ ಪಿ = ಇಲ್ಲಿ P -20 ಪ್ಲಸ್ P -10. ಇಲ್ಲಿ ನೋಡಿ, SP = P -20 ಪ್ಲಸ್ P -10. ಇಲ್ಲಿ ನೋಡಿ, ಇವಾಗ SP = ಇಲ್ಲಿ PP ಏನಾಗುತ್ತೆ, 2P ಆಗುತ್ತೆ. ಸೊ 2P - 30 ಆಯಿತಾ. SP ಬ್ರ್ಯಾಕೆಟ್ನಲ್ಲಿ 2 = 2P - 30 ಆನ್ಸರ್ ಆಗುತ್ತೆ ಈ ರೀತಿ. ಸೊ ನೆಕ್ಸ್ಟ್ ಕ್ವಶನ್ ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೀರಿ ಅಂತ ಪ್ರಶ್ನೆ ಇದೆ. ಒಂದು ನಿರ್ದಿಷ್ಟ ಆಯ್ಕೆಯನ್ನು ಆರಿಸಿಕೊಂಡಾಗ ಕೈ ಬಿಡಲಾಗದ ಮುಂದಿನ ಅತ್ಯುತ್ತಮ ಪರ್ಯಾಯ ಆಯ್ಕೆ ಮೌಲ್ಯವಾಗಿದೆ. ಇದು ಒಂದು ಕೆಲಸಕ್ಕಾಗಿ ಮತ್ತೊಂದು ಅತ್ಯುತ್ತಮ ಕೆಲಸವನ್ನು ಬಿಟ್ಟುಕೊಡಬೇಕಾಗುತ್ತದೆ ಅಂತ ಈ ರೀತಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದು ಲಾಭ ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ ಅಂತ ನಿಮಗೆ ಪ್ರಶ್ನೆ. ಸೀಮಾಂತ ವೆಚ್ಚ ಮತ್ತು ಸೀಮಾಂತ ಆದಾಯದ ಸಮಾನತೆ. ಸೀಮಾಂತ ವೆಚ್ಚದ ರೇಖೆಯು ಕೆಳಗಿನಿಂದ ಮೇಲಕ್ಕೆ ಹೋಗಿರಬೇಕು ಅಂತ. ಸೊ ಈ ರೀತಿ ಈ ಪ್ರಶ್ನೆಗೆ 2 ಪಾಯಿಂಟ್ಸ್ ಬರುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗಿದೆ. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎಂದರೇನು, ಅದರ ಸೂತ್ರ ಬರೀರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ವಸ್ತುವಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಗೆ ಅನುಗುಣವಾಗಿ ಆ ವಸ್ತುವಿನ ಬೇಡಿಕೆಯ ಪ್ರಮಾಣದಲ್ಲಿ ಉಂಟಾಗುವ ಶೇಕಡಾವಾರು ಬದಲಾವಣೆ. ಇಲ್ಲಿ ನಿಮಗೆ ಸೂತ್ರ ಇದೆ, ಪೂರೈಕೆ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. ಇಲ್ಲಿ ಪೂರೈಕೆ ಸ್ಥಿತಿಸ್ಥಾಪಕತ್ವ = ಪೂರೈಕೆ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ ಅಂತ ಈ ರೀತಿ ನಿಮಗೆ ಅದರ ಸೂತ್ರ ಇಲ್ಲಿ ಬರುತ್ತೆ. ಸೊ ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 4 ಉತ್ಪಾದನಾ ಅಂಗಗಳು ಯಾವುವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ ಬರುತ್ತೆ ಫೈನಲ್ ಎಕ್ಸಾಮ್ನಲ್ಲಿ. ಭೂಮಿ = ಗೇಣಿ, ಶ್ರಮ = ವೇತನ, ಬಂಡವಾಳ = ಬಡ್ಡಿ, ಸಂಘಟನೆ = ಲಾಭ. 4 ಉತ್ಪಾದನಾ ಅಂಗಗಳ ಯಾವುವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ ಅಂದ ತಕ್ಷಣ ಈ ರೀತಿ ನೀವು ಬರೀಬೇಕಾಗುತ್ತೆ. ನಿಮಗೆ 2 ಅಂಕ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಕೊಟ್ಟಿರ್ತೀನಿ ಕೆಳಗಡೆ ಆಯಿತಾ. ಭೂಮಿ ಗೇಣಿ, ಶ್ರಮ ವೇತನ, ಬಂಡವಾಳ ಬಡ್ಡಿ, ಸಂಘಟನೆ ಲಾಭ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಕೇಳಿರುವಂಥ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಇಲ್ಲಿ GDP ವರಮಾನ ಮಾಪನದ 3 ವಿಧಾನಗಳನ್ನು ತಿಳಿಸಿ ಅಂದ ತಕ್ಷಣ ಉತ್ಪಾದನಾ ವಿಧಾನ, ಆದಾಯ ವಿಧಾನ, ವೆಚ್ಚದ ವಿಧಾನ 3 ವಿಧಾನಗಳಲ್ಲಿ ಇದ್ದಾವೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಇಲ್ಲಿ ನಿಮಗೆ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಟಿರ್ತೀನಿ ಕೆಳಗಡೆ. ಸೊ ನೆಕ್ಸ್ಟ್ ಕ್ವಶನ್ GDP MP ಮತ್ತು GDP FC ಯ ಸಮೀಕರಣವನ್ನು ಬರೀರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ GDP FC ಅಂತ ಮಾಡ್ಕೊಳ್ಳಿ, ಅದು ಪಿಕ್ ಅಂತ ಆಗಿದೆ, ಅದು FC ಅಂತ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಇದೆ. ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ. GDP MP ಮತ್ತು ಇಲ್ಲಿ ನೋಡಿ, ಇಲ್ಲಿ GDP MP ಅಂದರೆ GDP MP = C + I + G + ಇಲ್ಲಿ X - M ಇಲ್ಲಿ ಕೊಟ್ಟಿದ್ದೀನಿ ಅದರ ವಿವರ. ಇಲ್ಲಿ GDP FC ಅಂದರೆ ಇಲ್ಲಿ GDP FC = GDP MP - ನೆಟ್ ಈ ರೀತಿ ಇದು ಸೂತ್ರ ಆಗಿರುತ್ತೆ. ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸ ನಿಮಗೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕೊಟ್ಟಿದ್ದೇನೆ. ಬೆಲೆಗಳ ಪರಿಗಣನೆಯಲ್ಲಿ ನಾಮಮಾತ್ರ GDP ಪ್ರಸ್ತುತ ವರ್ಷದ ಬೆಲೆಗಳನ್ನು ಬಳಸುತ್ತದೆ. ಅದೇ ರೀತಿ ನೈಜ GDP ಆಧಾರ ವರ್ಷದ ಸ್ಥಿರ ಬೆಲೆಗಳಲ್ಲಿ ಬಳಸುತ್ತದೆ ಅಂತ. ಇಲ್ಲಿ ಹಣದುಬ್ಬರ, ನಾಮಮಾತ್ರ GDPಯಲ್ಲಿ ಹಣದುಬ್ಬರ ಪರಿಣಾಮ ಬೀರುತ್ತದೆ. ಇಲ್ಲಿ ನೈಜ GDPಯಲ್ಲಿ ಹಣದುಬ್ಬರವನ್ನು ಸರಿಹೊಂದಿಸಿ ಕೇವಲ ಉತ್ಪಾದನೆಯಲ್ಲಿ ಬದಲಾವಣೆಯನ್ನು ತೋರಿಸುತ್ತದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು PDFನಲ್ಲಿ ಆನ್ಸರ್ ಇದೆ. ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಿ ಉದಾಹರಣೆ ನೀಡಿ ಅಂತ ಇಲ್ಲಿ ಪ್ರಶ್ನೆ ಇದೆ. ಇಲ್ಲಿ ವಾಕ್ಯ, ದಾಸ್ತಾನು ಅಂದರೆ ಒಂದು ನಿರ್ದಿಷ್ಟ ಅಳೆಯುವ ಪರಿಮಾಣ, ಹರಿವು ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಳೆಯುವ ಪ್ರಮಾಣ. ಇಲ್ಲಿ ಪ್ರಕೃತಿ, ದಾಸ್ತಾನು ಸ್ಥಿರವಾಗಿರುತ್ತದೆ, ಹರಿವು ಕ್ರಿಯಾತ್ಮಕವಾಗಿರುತ್ತದೆ ಅಂತ. ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೀರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಇದೆ. ಹೂಡಿಕೆಯಲ್ಲಿನ ಬದಲಾವಣೆಯಿಂದ ರಾಷ್ಟ್ರೀಯ ಆದಾಯದಲ್ಲಿ ಉಂಟಾಗುವ
ಬಹುಪಟ್ಟ ಬದಲಾವಣೆಯನ್ನು ಹೂಡಿಕೆ ಗುಣಕ ಎನ್ನುತ್ತಾರೆ. ಅದರ ಸೂತ್ರ ಇಲ್ಲಿದೆ. ಕೆ ಈಜ್ಕಲ್ ಟು ಡೆಲ್ಟಾ ವೈ ಡಿವೈಡೆಡ್ ಡೆಲ್ಟಾ ಐ ಅಥವಾ ಕೆ ಈಜ್ಕಲ್ ಟು 1/1 ಮೈನಸ್ ಎಮ್ ಪಿ ಸಿ, ಇಲ್ಲಾಂದರೆ ಕೆ ಈಜ್ಕಲ್ ಟು 1/ಎಮ್ ಪಿ ಸಿ. ಇದು ಏನಾಗಿರುತ್ತೆ, ಸೂತ್ರ ಆಗಿರುತ್ತೆ, ಹೂಡಿಕೆ ಗುಣಕದ ಸೂತ್ರ. ಸೊ ಈ ರೀತಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಸಮಾಜವು ಹೆಚ್ಚು ಉಳಿತಾಯ ಮಾಡಲು ಪ್ರಯತ್ನಿಸಿದರೆ ಅದು ಒಟ್ಟಾರೆ ಬೇಡಿಕೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ರಾಷ್ಟ್ರೀಯ ಆದಾಯ ಕುಸಿತ, ಅಂತಿಮವಾಗಿ ಉಳಿತಾಯದ ಪ್ರಮಾಣ ಕಡಿಮೆಯಾಗುತ್ತದೆ ಎಂದು ಪರಿಕಲ್ಪನೆಯೇ ಮಿತಿವ್ಯಯದ ವಿರೋಧಾಭಾಸ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಂ ಪಿ ಸಿಯ ಮೌಲ್ಯವು 0.75 ಆದಾಗ ಎಂ ಪಿ ಎಸ್ ಮೌಲ್ಯ, ಇಲ್ಲಿ ಎಂ ಪಿ ಎಸ್ ಮೌಲ್ಯ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ ವೇಟ್ ಮಾಡಿ, ಇಲ್ಲಿ ಎಂ ಪಿ ಎಸ್ ಮೌಲ್ಯ 0.25 ಕೊಟ್ಟಿದ್ದಾರೆ, ಆಯಿತಾ. ಇಲ್ಲಿ ಹೂಡಿಕೆ ಗುಣಕದ ಮೌಲ್ಯ ಎಷ್ಟಿದೆ, 4 ಆಗಿದೆ ಅಂತ. ಅಲ್ಲಿ ಪ್ರಶ್ನೆಯಲ್ಲಿ ಸ್ವಲ್ಪ ಮಿಸ್ ಆಗಿದೆ, ಬರ್ಕೊಳ್ಳಿ. ಅದು 0.25 ಅದು ಎಂ ಪಿ ಸಿ ಮೌಲ್ಯ, ಆಯಿತಾ. ಹೂಡಿಕೆಯ ಗುಣಕ ಅದು 4. ಇಲ್ಲಿ ಎಂ ಪಿ ಸಿಯ ಮೌಲ್ಯವು 0.75 ಆದಾಗ ಇಲ್ಲಿ ಎಂ ಪಿ ಎಸ್ ಅದು ಎಷ್ಟಾಗಿರುತ್ತೆ, ಇಲ್ಲಿ 0.25 ಮತ್ತು ಹೂಡಿಕೆ ಗುಣಕದ ಮೌಲ್ಯ 4 ಆಗಿದೆ. ಸೊ ಇವಾಗ ನಾವು ಲೆಕ್ಕಾಚಾರ ಮಾಡೋಣ. ಸೊ ಪ್ರಶ್ನೆ ಆಧಾರಿತ ನಿಮಗೆ ಈ ರೀತಿ ಪ್ರಶ್ನೆ ಕೂಡ 2 ಅಂಕದ ಪ್ರಶ್ನೆಯಲ್ಲಿ ಕ್ಯಾಲ್ಕುಲೇಷನ್ ಪ್ರಶ್ನೆ ಬರುತ್ತೆ, ಆಯಿತಾ. ಈ ಒಂದು ಪ್ರಶ್ನೆಗೆ ಆನ್ಸರ್ ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ, ಇಲ್ಲಿ ನೋಡಿ, ಲೆಕ್ಕಾಚಾರ, ಎಂ ಪಿ ಸಿಯ ಲೆಕ್ಕಾಚಾರ ಸೂತ್ರ ಎಂ ಪಿ ಸಿ ಈಜ್ಕಲ್ ಟು 1 ಮೈನಸ್ ಎಂ ಪಿ ಸಿ. ಇದು ಕಂಪಲ್ಸರಿ 1 ಮೈನಸ್ ಎಂ ಪಿ ಸಿ ಅಂತ ತಗೋಬೇಕು. ಇಲ್ಲಿ ಎಂ ಪಿ ಸಿನಲ್ಲಿ 1 0.75 ಮೈನಸ್ ಮಾಡಿದ ತಕ್ಷಣ 0.25 ಎಂ ಪಿ ಸಿ ಬರುತ್ತೆ. ಅದು ಇವಾಗ ಸೂತ್ರ ಪ್ರಕಾರ ಕೆ ಈಜ್ಕಲ್ ಟು 1/ಎಂ ಪಿ ಸಿ, 1/0.25 ಮಾಡಿದ ತಕ್ಷಣ ಇಲ್ಲಿ 4 ಆನ್ಸರ್ ಬರುತ್ತೆ. ಹೀಗಾಗಿ ಎಂ ಪಿ ಸಿ 0.25 ಮತ್ತು ಹೂಡಿಕೆ ಗುಣಕ 4. ಸೊ ಗೊತ್ತಾಯ್ತಾ, ಈ ರೀತಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಇದೆ. ಇಲ್ಲಿ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಸಾರ್ವಜನಿಕ ಸರಕುಗಳನ್ನು ರಸ್ತೆಗಳು, ರಾಷ್ಟ್ರೀಯ ಭದ್ರತೆ, ಪೈಪೋಟಿ ಇಲ್ಲದ ಮತ್ತು ಗುಣಗಳನ್ನು ಹೊಂದಿರುವುದರಿಂದ ಖಾಸಗಿ ಸಂಸ್ಥೆಗಳಿಗೆ ಲಾಭದಾಯಕವಲ್ಲ. ಹಾಗಾಗಿ ಎಲ್ಲರಿಗೂ ಸಮಾನ ಲಭ್ಯತೆ, ಸಾಮಾಜಿಕ ಕಲ್ಯಾಣ ಮತ್ತು ಆರ್ಥಿಕ ದಕ್ಷತೆಯನ್ನು ಖಚಿತಪಡಿಸಲು ಸರ್ಕಾರವೇ ಇವುಗಳನ್ನು ಪೂರೈಸಬೇಕು. ಸರಕು ಮತ್ತು ಸೇವೆಗಳು ಇಲ್ಲಿಟ್ಟುಕೊಳ್ಳಿ, ಯಾಕಂದರೆ ಎಲ್ಲರಿಗೂ ಸಮಾನವಾಗಿ ಸರಕುಗಳು ಮತ್ತು ಸೇವೆಗಳು ದೊರಕಬೇಕಂತ ಇದರ ಅರ್ಥ. ಇಲ್ಲಿ ಪುಕ್ಕಟೆ ಸವಾರರೇ ಅಂದರೆ ಯಾರು, ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ ಅಂತ ನಿಮಗೆ ಪ್ರಶ್ನೆ. ವೆರಿ ವೆರಿ ಇಂಪಾರ್ಟೆಂಟ್ ಈ 2 ಪ್ರಶ್ನೆ ನಿಮಗೆ. ಸಾರ್ವಜನಿಕ ಸರಕುಗಳನ್ನು ಅಥವಾ ಸೇವೆಗಳಿಗೆ, ಉದಾಹರಣೆಗೆ ರಸ್ತೆಗಳು, ಬೀದಿ ದೀಪಗಳು, ಯಾವುದೇ ತೆರಿಗೆ ಅಥವಾ ಶುಲ್ಕ ಪಾವತಿಸದಿರುವ ಅವುಗಳನ್ನು ಉಚಿತವಾಗಿ ಬಳಸುವ ವ್ಯಕ್ತಿಗಳಿಗೆ ಪುಕ್ಕಟೆ ಸವಾರರು ಎಂದು ನಾವು ಕರೆಯುತ್ತೇವೆ ಅಂತ ಪ್ರಶ್ನೆ. ಗೊತ್ತಾಯ್ತಾ. ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ ಇಲ್ಲಿ ನಿಮಗೆ ತಿಳಿಸಿ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಬಳಕೆಯಲ್ಲಿ ಸಾರ್ವಜನಿಕ ಸರಕುಗಳನ್ನು ಇಬ್ಬರು ಬಳಸಿದರೆ ಇತರರಿಗೆ ಕಡಿಮೆ ಆಗುವುದಿಲ್ಲ ಅಂತ. ಅದೇ ರೀತಿ ಖಾಸಗಿಯಲ್ಲಿ ಇಬ್ಬರು ಬಳಸಿದರೆ ಇತರರಿಗೆ ಬಳಕೆ ಲಭ್ಯ ಇರುವ ಪ್ರಮಾಣ ಕಡಿಮೆ ಆಗುತ್ತಿದೆ ಅಂತ. ಈ ರೀತಿ ಮಾಲೀಕತ್ವ ಸಾರ್ವಜನಿಕ ಸರಕುಗಳು ಸಾಮಾನ್ಯವಾಗಿ ಸರ್ಕಾರದಿಂದ ನಿರ್ವಹಿಸಲ್ಪಡುತ್ತವೆ. ಖಾಸಗಿ ಸರಕುಗಳು ವ್ಯಕ್ತಿಗಳು ಅಥವಾ ಖಾಸಗಿ ಸಂಸ್ಥೆಗಳ ಮಾಲೀಕತ್ವದಲ್ಲಿ ಇರುತ್ತದೆ. ಸಿಂಪಲ್ ಆಗಿ ಈ ರೀತಿ ಆನ್ಸರ್ ಮಾಡಬೇಕು, 2 ಪಾಯಿಂಟ್ ಬರೀಬೇಕು. ಇಲ್ಲಿ ನೆಕ್ಸ್ಟ್ ಕ್ವಶನ್, ಪ್ರಮಾಣಾನುಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತ ಕಂಪನ ಗ್ರಾಹಕರಿಗೆ ಏಕೆ ಕೆಲಸ ಮಾಡುತ್ತದೆ ಅಂತ. ಇದಕ್ಕೆ ಆನ್ಸರ್, ಪ್ರಮಾಣಾನುಗುಣ ಆದಾಯ ತೆರಿಗೆಯು ಆರ್ಥಿಕತೆಯ ಏರಿಳಿತವನ್ನು ತಾನಾಗಿಯೇ ನಿಯಂತ್ರಿಸುವುದರಿಂದ ಸ್ವಯಂಚಾಲಿತ ಸ್ಥಿರಕಾರಿಯಾಗಿದೆ, ಕೆಲಸ ಮಾಡುತ್ತದೆ ಅಂತ. ಸೊ ಈ ಪ್ರಶ್ನೆಗೆ ಈ ರೀತಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಗೊತ್ತಾಯ್ತಾ. ಈ ರೀತಿಯಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿದ್ದೇವೆ. ಈ ಒಂದು PDF ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಸಿಗೋಣ ಮತ್ತೆ ಬೇರೆ ವಿಡಿಯೋದಲ್ಲಿ.